ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಗಳ ತೆರವು ಸ್ಥಳಕ್ಕೆ ಬಿಜೆಪಿ ಸತ್ಯಶೋಧನಾ ಸಮಿತಿ ಭೇಟಿಯನ್ನು ಕೊಡ್ತು. ಇನ್ನು ಅಧ್ಯಕ್ಷ ಶಾಸಕ ಏನಿದ್ದಾರೆ SR ವಿಶ್ವನಾಥ್ ಅವರ ಒಂದು ಟೀಮ್ ಇದು ವಿಸಿಟ್ ಮಾಡಿದ್ರು. ಇನ್ನೊಂದು ವಾರದಲ್ಲಿ ನಾವು ರಾಜ್ಯಾಧ್ಯಕ್ಷರಿಗೆ ವರದಿಯನ್ನು ಕೊಡ್ತೇವೆ. ಬೈಯಪ್ಪನಹಳ್ಳಿಯಲ್ಲಿ ಮನೆ ಕೊಟ್ಟರೆ 100% ಕೋರ್ಟ್ಗೆ ಹೋಗ್ತೇವೆ. ಇಲ್ಲಿ ಕೊಟ್ಟರೆ ರಾಜಕಾರಣಿಗಳು ನಾವು ಸುಮ್ಮನೆ ಇರ್ತೀವಾ? ಸರ್ಕಾರ ಇದು ಓಟಿನ ರಾಜಕೀಯಕ್ಕೋಸ್ಕರ ಮಾಡ್ತಾ ಇದೆ, ವೋಟ್ ಬ್ಯಾಂಕ್ಗೋಸ್ಕರ ಅಷ್ಟೇ. ಇದು ಯಾರ್ಯಾರು ಹಣ ವಸೂಲಿ ಮಾಡಿದ್ದಾರೋ ವಾಯ್ಸ್ ರೆಕಾರ್ಡ್ ಇದೆ. ಮನೆ ಕೊಟ್ಟರೆ ಹೋರಾಟ ಹೇಗಿರುತ್ತೆ ಅಂತ ತೋರಿಸ್ತೇವೆ. ಸತ್ಯಶೋಧನಾ ಸಮಿತಿ ಅಧ್ಯಕ್ಷ ಶಾಸಕ SR ವಿಶ್ವನಾಥ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಫಕೀರ್ ಕಾಲೋನಿ ಯಾವ್ದ್ರಿ ಇದು? ಇದು ವಾಸಿಂ ಬೈದು ಲೇಔಟ್ ಅವರೇ ಮಾಡಿದ್ದಾರೆ. ಮಾಹಿತಿಗಿರೋ ಪ್ರಕಾರ ಬಹುತೇಕ 100ಕ್ಕೆ 95% 2 ವರ್ಷಗಳಿಂದ ಇಲ್ಲಿ ಮನೆಗಳನ್ನು ಕಟ್ಸಿರ್ತಕ್ಕಂಥದ್ದು ಯಾರು? ಇಲ್ಲಿ ವಾಸಿಂ ಬಡಾವಣೆ, ಸರ್ಕಾರಿ ಜಾಗದಲ್ಲಿ ವಾಸಿಂ ಬಡಾವಣೆ ಬರ್ತು ಅಂತಂದ್ರೆ ವಾಸಿಂ ಅನ್ನೋನು ಕೊಡ್ಸಿರೋದು, ಅವನ ಹೆಸರು ಇಟ್ಕೊಂಡ್ಬಿಟ್ಟವನೇ. ಫಕೀರ್ ಲೇಔಟ್ ಒಂದು, ವಾಸಿಂ ಲೇಔಟ್ ಅಂತ ಹೇಳಿ. ಅವನು ಕಾಂಗ್ರೆಸ್ಸಿನ ಒಬ್ಬ ಇಲ್ಲಿನ ಸ್ಥಳೀಯ ಮುಖಂಡರು ಮತ್ತು ನಮ್ಮ ಈಗಿನ ಮಂತ್ರಿಗಳಿಗೂ ಕೂಡ ಅವರು ಭಾಳ ಹತ್ರದಲ್ಲಿ ಇರ್ತಕ್ಕಂಥವ್ರು. ಅವರು ಈಗಾಗಲೇ ಫೋಟೋಗಳು ಕೂಡ ಎಲ್ಲ ಕಡೆ ಹರಿದಾಡ್ತಾ ಇರ್ತಕ್ಕಂಥದ್ದು. ಮತ್ತು ಅವರ ವಾಯ್ಸ್ ರೆಕಾರ್ಡು ಕೂಡ 2-3 ಮಾತಾಡಿರ್ತಕ್ಕಂಥ ವಾಯ್ಸ್ ರೆಕಾರ್ಡು ನಮ್ಮ ಮೊಬೈಲಲ್ಲಿ ಐತೆ. ಅವರು 4 ಲಕ್ಷಕ್ಕೆ, 3 ಲಕ್ಷಕ್ಕೆ, 3.5 ಲಕ್ಷಕ್ಕೆ ದುಡ್ಡು ತಗೋ, ಇಲ್ಲಿ ಗುಡಿಸ್ಲು ಹಾಕ್ಸು, ಅದನ್ನು ಬಾಡಿಗೆ ಕೊಡು. ಇವರೇ ಕೆಲವು ಮನೆಗಳು ಕೊಟ್ಟು ಬಾಡಿಗೆಗಳನ್ನು ಕೂಡ ಅವರೇ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಇವ್ರಿಗೆಲ್ಲ ಕೂಡ ಒಂದು ಅಗ್ರಿಮೆಂಟ್ ಪೇಪರು ಮಾಡಿಕೊಟ್ಟಿದ್ರು. ಯಾವಾಗ ಇಶ್ಯೂ ಆಯಿತೋ ಅಗ್ರಿಮೆಂಟ್ ಪೇಪರ್ನೆಲ್ಲ ವಾಪಸ್ ಕಲೆಕ್ಟ್ ಮಾಡ್ಕೊಂಡು, ಯಾಕಂದರೆ ಅದೊಂದು ಇಶ್ಯೂ ಆಗ್ತದೆ ಅಂತೇಳಿ. ಇವತ್ತು ಯಾರಾದರೂ ಒಬ್ಬ ಅಕ್ರಮವಾಗಿ ಮನೆ ಕಟ್ತಾನೆ ಅಂತಂದರೆ ಅವನ ಮೇಲೆ ಕ್ರಿಮಿನಲ್ ಮೊಕದ್ದಮೆ, ಭೂಕಂದಾಯ ಅನ್ವಯ ಅವ್ರ ಮೇಲೆ ಮಾಡಬೇಕು. ಇಲ್ಲಿವರೆಗೂ ಇವನ ಮೇಲೆ ಒಂದೇ ಒಂದು ಕೇಸು ಮಾಡಿಲ್ಲ. ಇವನು ಇಷ್ಟು 100 ಜನಗಳಿಗೆ ಚೀಟ್ ಮಾಡಿ ದುಡ್ಡನ್ನು ತಗೊಂಡು ಅವ್ರ ಅಮಾಯಕರು, ಬಾಂಗ್ಲಾದವರು, ಇನ್ನೊಬ್ರು ನಾವು ಸೈಟ್ ಕೊಡ್ತೀವಿ ಅಂತ ಹೇಳಿ ಮನ್ರೇಗಾ ಹೆಸರು ಬದಲಾವಣೆಗೆ ಸಚಿವ ಸತೀಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ಗಾಂಧಿ ಹೆಸರು ಬದಲಾವಣೆಯಲ್ಲದೆ ಅವರನ್ನ ವಿರೋಧ ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯ ವೇಳೆ ಮಹಾತ್ಮ ಗಾಂಧಿಯವರ ಪಾತ್ರ ಏನಿಲ್ಲ ಅಂತಿದ್ದಾರೆ. ಹಾವೇರಿಯ ರಾಣೆಬೆನ್ನೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ಹೇಳಿಕೆಯನ್ನು ಕೊಟ್ಟರು. ಸಂವಿಧಾನವನ್ನು ಸಹ ಅಂಬೇಡ್ಕರ್ ಬರೆದಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಮನ್ರೇಗಾದಿಂದಲೂ ಕೂಡ ಮಹಾತ್ಮ ಗಾಂಧಿಯವರ ಹೆಸರನ್ನು ಅಳಿಸಿದ್ರು. ಇತಿಹಾಸದಲ್ಲಿ ಮಹಾತ್ಮರ ಹೆಸರನ್ನು ಅಳಿಸುವಂತಹ ಪ್ರಯತ್ನ ಆಗ್ತಿದೆ ಅಂತ ಕಿಡಿಕಾರಿದ್ದಾರೆ. ಈಗ ಅವ್ರ ಹೆಸರು ಚೇಂಜ್ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ವಿರೋಧ ಮಾತಾಡ್ತಾ ಇದ್ದಾರೆ. ಈಗ ಗಾಂಧಿಯಿಂದ ಸ್ವತಂತ್ರ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ಕೇಳಿದ್ರೆ ಗಾಂಧಿಯವ್ರ ಸ್ವತಂತ್ರ ಕೊಡಿಸಿಲ್ಲ ಅಂತ ಹೇಳ್ತಾರೆ. ಅವ್ರ ಪಾತ್ರ ಏನೂ ಇಲ್ಲ ಅಂತ ಹೇಳ್ತಾರೆ. ಸಂವಿಧಾನ ಅಂಬೇಡ್ಕರ್ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅದನ್ನೇ ಹೇಳಿದ್ರು. ಅದಕ್ಕೆ ಮನ್ರೇಗಾದಿಂದ ಮೊನ್ನೆ ಅವ್ರ ಹೆಸರು ತೆಗೆದ್ರು. ಅಂದರೆ ಮುಂದೆ ನಾವು ಹೀಗೆ ಗಟ್ಟಿಯಾಗಿ ಉಳಿದೇ ಹೋದರೆ ಅವ್ರ ಹೆಸರನ್ನು ಇತಿಹಾಸದಿಂದ ಅಳಗಿಸುವಂಥ ಪ್ರಯತ್ನ ಆಗ್ತದೆ. ನಮ್ಮವರು ಅವ್ರ ಬಗ್ಗೆ ಅವರ ಹೋರಾಟಗಳನ್ನು ತಿಳ್ಕೋಬೇಕು. ಅವರೆಷ್ಟು ನಮಗೆ ಇವತ್ತು ಅವಶ್ಯಕತೆ ಇದ್ದಾರೆ. ಗಾಂಧೀಜಿ ಅವರು ಮತ್ತು ಅಂಬೇಡ್ಕರು, ಇನ್ನೂ ಅನೇಕ ನಾಯಕರು, ಬಸವಣ್ಣವ್ರು ಹಿಡ್ಕೊಂಡು ಇವರೆಲ್ಲ ನಾವು ಇತಿಹಾಸದಿಂದ ಅಳಿಕೆ ಹೋಗೋದಂತೆ ನೋಡ್ಕೊಳ್ಳೋಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಈಗ ಅವ್ರ ಹೆಸರು ಚೇಂಜ್ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ವಿರೋಧ ಮಾತಾಡ್ತಾ ಇದ್ದಾರೆ. ಈಗ ಗಾಂಧಿಯಿಂದ ಸ್ವತಂತ್ರ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ಕೇಳಿದ್ರೆ ಗಾಂಧಿಯವ್ರ ಸ್ವತಂತ್ರ ಕೊಡಿಸಿಲ್ಲ ಅಂತ ಹೇಳ್ತಾರೆ. ಅವ್ರ ಪಾತ್ರ ಏನೂ ಇಲ್ಲ ಅಂತ ಹೇಳ್ತಾರೆ. ಸಂವಿಧಾನ ಅಂಬೇಡ್ಕರ್ ಬರೋದಿಲ್ಲ ಅಂತ ಹೇಳ್ತಾರೆ.